ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇರಾನ್ ಮೇಲೆ ಇಸ್ರೇಲ್ ಮತ್ತು USA ಜಂಟಿ ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡುತ್ತಿದೆ. ಒಂದು ಅನೈತಿಕವಾದ ರೀತಿಯಲ್ಲಿ ಇರಾನ್ ಮೇಲೆ ಈ ಎರಡೂ ದೇಶಗಳು ದಾಳಿ ಮಾಡಿವೆ. ಇಸ್ರೇಲ್ ಒಂದು ಇನ್ನೂ ಬಹುತೇಕ ರಾಷ್ಟ್ರಗಳು ಅದಕ್ಕೆ ಒಂದು ದೇಶ ಎಂದು ಒಪ್ಪಿಕೊಂಡೇ ಇಲ್ಲ. ಅಂತಹ ಒಂದು ಇಸ್ರೇಲ್ ರಾಷ್ಟ್ರ. USA ಅಮೆರಿಕ ಇದಕ್ಕೆ ಸಂಪೂರ್ಣವಾದ ಒಂದು ಸಹಮತವನ್ನು ತೋರಿಸುತ್ತಾ ಇರಾನ್ ಮೇಲೆ ವಿನಾಕಾರಣ ದಾಳಿಯನ್ನು ಮಾಡಿದೆ. ಈ ವಿನಾಕಾರಣ ದಾಳಿ ಕೇವಲ ಇದು ಇರಾನ್ ಮೇಲೆ ಮಾಡಿರ್ತಕ್ಕಂಥ ದಾಳಿ ಆಗಿಲ್ಲ. ಇದು ಇಡೀ ಒಂದು ಮಧ್ಯಪ್ರಾಚ್ಯದ ಮೇಲೆ ಮಾಡಿರ್ತಕ್ಕಂಥ ದಾಳಿಯಾಗಿದೆ. ಇಡೀ ಒಂದು ಜಗತ್ತಿನ ಈ ಒಂದು ಜಗತ್ತಿನ ಒಕ್ಕೂಟ ವ್ಯವಸ್ಥೆ, ಯುನೈಟೆಡ್ ನೇಷನ್ಸ್ ಏನು ಒಕ್ಕೂಟ ವ್ಯವಸ್ಥೆ ಇದೆ ಅದರ ಮೇಲೆ ದಾಳಿ ಮಾಡಿರ್ತಕ್ಕಂಥ ದಾಳಿ ಇದಾಗಿದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಅನ್ರೆಸ್ಟ್ ಇದೆ ಜಗತ್ತಿನಲ್ಲಿ. ಥ್ರೂಔಟ್ ದ ವರ್ಲ್ಡ್ ದೇರ್ ಇಸ್ ಅನ್ರೆಸ್ಟ್ ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಅಟ್ಯಾಕ್ಸ್ ಆನ್ ಇರಾನ್. ಇವಾಗ ನೋಡಿ, ಇವಾಗ ಇರಾನ್ ಇವತ್ತಿನ ದಿನ ಒಂದು ಘೋಷಣೆ ಮಾಡಿದೆ. ಏನು, ಈ ಅವರ ಒಂದು ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಏನಿದ್ರು ಅವರು ತೀರು ಹೋಗಿದ್ದಾರೆ. ಒಂದು ಇಸ್ರೇಲ್ ಅಮೆರಿಕದ ಒಂದು ದಾಳಿಯಲ್ಲಿ ಒಂದು ವೀರ ಮರಣವನ್ನಪ್ಪಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಇರಾನ್ ಟಿವಿ ಹೇಳಿದೆ. ಅವರು ನಿಜವಾಗ್ಲೂ ಕೂಡ ಜಗತ್ತನ್ನು ಒಂದು ಉತ್ತಮವಾದ ರೀತಿಯಲ್ಲಿ ನಡೆದುಕೊಂಡು ಹೋಗ್ಬೇಕು ಅನ್ನುವಂತ ಪ್ರಯತ್ನದಲ್ಲಿ ಕಳೆದ 5 ದಶಕದಿಂದ ಕಾರ್ಯನಿರ್ವಹಿಸ್ತಾ ಇದ್ರು. ಹಿಂದೆ ಅವರ ತಂದೆಯು ಕೂಡ ಕಾರ್ಯನಿರ್ವಹಿಸ್ತಾ ಇದ್ರು. ಇರಾನ್ ಜೊತೆಗೆ ನಮ್ಮ ದೇಶದ ಒಂದು ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳು ಕಳೆದ ಹಲವಾರು ವರ್ಷಗಳಿಂದ ಇದೆ. ಇದನ್ನೆಲ್ಲ ನಮ್ಮ ಒಂದು ಬಹುತೇಕ ನಮ್ಮ ಒಂದು ದೇಶದ ಇವಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಅದನ್ನು ಮರೆತು ಬಿಟ್ಟು ಅಮೆರಿಕ ಹೇಳಿದ ಹಾಗೆ ಕುಣಿಯಲು ಇಸ್ರೇಲಕ್ಕೆ ಹೋಗಿದ್ರು. ಅಲ್ಲಿ ಕುಣಿದು ಕುಪ್ಪಳಿಸಿ ಇಸ್ರೇಲ್ನ ಒಬ್ಬ ಜನೋಸೈಡ್ ಮಾಡಿರ್ತಕ್ಕಂಥ, ಅಂದ್ರೆ ಮನುಷ್ಯನ ರೀತಿಯಲ್ಲಿ ನೋಡದೆ ಫಲಸ್ತೀನರನ್ನ ಸುಮಾರು 1,00,000ಕ್ಕಿಂತ ಹೆಚ್ಚು ಜನರನ್ನು ಮಾರಣ ಹೋಮ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಮತ್ತು ಅವನ ಇಡೀ ಕುಟುಂಬವನ್ನು ಬಿಗಿದಪ್ಪಿ ಅಲ್ಲಿ ಕುಣಿದು ಕೊಪ್ಪಳಿಸಿ ಬಂದಿರತಕ್ಕಂಥ ನಮ್ಮ ಪ್ರಧಾನಮಂತ್ರಿಯವರಿಗೆ ನಾವು ಏನು ಹೇಳಬೇಕು ಹೇಳಿ? ಶೇಮ್ ಆನ್ ಹಿಮ್, ಶೇಮ್ ಆನ್ ಹಿಮ್, ಶೇಮ್ ಆನ್ ಹಿಮ್. ಅಲ್ಲಿ ಬಂದ ಮಾರನೇ ದಿನವೇ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿತು. ಇಡೀ ಜಗತ್ತಿಗೆ ಇದು ಏನೋ ಒಂದು ಸಂದೇಶವನ್ನು ರವಾನಿಸುತ್ತೆ. ಇಡೀ ಜಗತ್ತಿಗೆ ಇದೇ ಸಂದೇಶ ರವಾನೆಯಾಗುತ್ತೆ. ನಮ್ಮ ದೇಶವು ಕೂಡ, ನಮ್ಮ ದೇಶದ ಪ್ರಧಾನಿ, ನಮ್ಮ ದೇಶವು ಕೂಡ ಇದರಲ್ಲಿ ಭಾಗಿ ಇದೆ ಎನ್ನುವಂತ ಒಂದು ಸಂದೇಶ ರವಾನೆ ಆಗುತ್ತೆ. ಯಾಕಪ್ಪ ಅಂದ್ರೆ ಇದೇ ಸ್ವಲ್ಪ ದಿನಗಳ ಹಿಂದೆ ಅಮೆರಿಕ ಆರ್ಡರ್ ಮಾಡಿತ್ತು. ಟ್ರಂಪ್ ಆರ್ಡರ್ ಮಾಡಿದ ಕೂಡಲೇ ನಮ್ಮ ದೇಶದ ಇಸ್ವಗುರು ಪ್ರಧಾನಮಂತ್ರಿಯವರು ಏನ್ ಮಾಡ್ಬಿಟ್ರು, ಇರಾನ್ನ ಒಂದು ತೈಲವನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿಬಿಟ್ರು. ಇರಾನ್ ಜೊತೆ ಇರತಕ್ಕಂಥ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ಳಲಿಕ್ಕೆ ಪ್ರಾರಂಭಿಸಿದರು ಮತ್ತು ರಷ್ಯಾ ಜೊತೆ ಇರತಕ್ಕಂಥ ಸಂಬಂಧಗಳನ್ನು ಕೂಡ ಬಿಟ್ಟರು. ಅಮೆರಿಕದ ಅದು ವೆನಿಜುವೆಲಾವನ್ನು ಅಟ್ಯಾಕ್ ಮಾಡಿ ವೆನಿಜುವೆಲಾದ ಒಂದು ಪ್ರೆಸಿಡೆಂಟ್ ಅನ್ನು ಹೈಜಾಕ್ ಮಾಡಿದ್ದಾರೆ. ವೆನಿಜುವೆಲಾದ ಒಂದು ಪ್ರೆಸಿಡೆಂಟ್ ಅನ್ನೇ ತೆಗೆದುಕೊಂಡು ಅವರನ್ನು ತಮ್ಮ ಒಂದು ಬಂಧನದಲ್ಲಿ ಇಟ್ಟಿರ್ತಕ್ಕಂಥ ಅಮೆರಿಕದ ಮಾತನ್ನು ಕೇಳಿ ವೆನಿಜುವೆಲಾದ ಆಯಿಲ್ ಅನ್ನು ತೆಗೆದುಕೊಳ್ತಾ ಇದೀವಿ ನಾವು ಇವಾಗ. ನೀವು ಇದನ್ನೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ದೇಶದ ಪರಿಸ್ಥಿತಿ, ಈ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಯಾವ ಮಟ್ಟಕ್ಕೆ ಭಯಭೀತರಾಗಿದ್ದಾರೋ ಅಥವಾ ಏನಾಗಿದೆ ಇವರಿಗೆ ಅನ್ನುವಂಥದ್ದು, ಯಾವ ಒಂದು ವಿಷಯವನ್ನು ಇಟ್ಟುಕೊಂಡು ಇವರನ್ನು ಈ ರೀತಿ ಆಟ ಆಡಿಸುತ್ತಾರೆ ಅನ್ನೋದು ಇನ್ನೊಂದು ವಿಷಯ ಆಗಿದೆ. ನಾನು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ, ಇದು ಕೇವಲ ಮೊದಲನೇ ದಾಳಿ USA ಆಗಿರಲಿಲ್ಲ. ಇಡೀ ಜಗತ್ತಿನ ಪ್ರತಿಯೊಂದು ಖಂಡದಲ್ಲಿ ಪ್ರತಿಯೊಂದು ಬಹುತೇಕ ದೇಶಗಳಿಗೆ ಇದೇ ರೀತಿ ಇರ್ತಕ್ಕಂತಹ ಒಂದು ಯಾವ ರೀತಿ ಅನ್ಬೇಕಂದ್ರೆ ಗುಂಡಾಗಿರಿ ಅನ್ನುವಂತ ರೀತಿಯಲ್ಲಿ ಈ ಅಮೆರಿಕ ಜಗತ್ತಿನ ಪವರ್ಫುಲ್ ವಿಲನ್ ಆಗಿ ಮಾರ್ಪಟ್ಟಿದೆ. ನಾನು ಕೆಲವೊಂದಿಷ್ಟು ನಿಮಗೆ ಉದಾಹರಣೆಗಳನ್ನು ಕೊಡುತ್ತೇನೆ. ಮೊದಲನೆಯದಾಗಿ ಇರಾಕ್ನ ಸದ್ದಾಮ್ ಹುಸೇನ್ ಅವರ ಮೇಲೆ ದಾಳಿ ಆಯಿತು. ಅಲ್ಲಿ ಇರತಕ್ಕಂಥ ಆಯಿಲ್ ಅನ್ನು ತನ್ನ ಸುಪರ್ದಿಗೆ ಒಳಪಡಿಸುವಲ್ಲಿ ಅಮೆರಿಕ ಯಶಸ್ವಿ ಆಯ್ತು. ಏನಂತ ಹೇಳಿತು ಸುಳ್ಳು ಅಮೆರಿಕ, ಅಲ್ಲಿ ಬಹಳಷ್ಟು ವೆಪನ್ಸ್ ಇದಾವೆ, ಇಡೀ ಜಗತ್ತಿಗೆ ಅದು ಮಾರಕವಾಗಿರ್ತಕ್ಕಂಥ ವೆಪನ್ಸ್ ಇದಾವೆ ಅನ್ನುವಂಥ ಸುಳ್ಳು ಸಂದೇಶವನ್ನು ರವಾನೆ ಮಾಡ್ಬಿಟ್ಟು ಜಗತ್ತಿಗೆ ಅಲ್ಲಿ ದಾಳಿ ಮಾಡ್ಬಿಟ್ಟು ಲಕ್ಷಾಂತರ ಜನರ ಒಂದು ಕಗ್ಗೋಲಿ ನಡೆಸಿತು. ಸುಮಾರು ವರ್ಷಗಳವರೆಗೆ ಯುದ್ಧ ನಡೆಯಿತು. ಅದು ಇನ್ನೂ ಕೂಡ ಸ್ಟೇಬಲ್ ಆಗಿಲ್ಲ ಇರಾಕ್.
ಆ ಸದ್ದಾಂ ಹುಸೇನ್ ಹಿಡಿದು ಅವರನ್ನು ಗಲ್ಲಿಗೇರಿಸಲು ಕೂಡ ಆಯ್ತು. ಇದು ಒಂದು. ಇದೇ ರೀತಿ ಈ ಹಿಂದೆಯೂ ಕೂಡ 70ರ ದಶಕದಲ್ಲಿ ಇರಾನ್ ಮೇಲೆ ಇದೇ ರೀತಿ ದಾಳಿ ಮಾಡಿ ಅಲ್ಲಿರ್ತಕ್ಕಂತಹ ಮೊಹಮ್ಮದ್ ಮುಸಾದ್ ಅನ್ನುವಂತ ಒಬ್ಬ ಪ್ರೆಸಿಡೆಂಟ್ ಅನ್ನ ಇದೇ ರೀತಿ ದಾಳಿ ಮಾಡಿ ಅವರನ್ನು ಕೂಡ ಎಕ್ಸಿಕ್ಯೂಟ್ ಮಾಡಿತ್ತು ಅಮೆರಿಕ. ಅದು ಜಸ್ಟ್ ಬಿಕಾಸ್ ಆಫ್ ಅಲ್ಲಿಯೂ ಕೂಡ ರಿಚ್ ಆಯಿಲ್ ಇರ್ತಕ್ಕಂಥದ್ದು, ಅದರ ಸಲುವಾಗಿ. ಅದು ಅಷ್ಟೇ ಅಲ್ಲದೆ ಈ ಮೊನ್ನೆ ತಾನೇ ನೋಡಿದ್ದೇವೆ ನಾವು, ವೆನಿಜುವೆಲಾದ ಮೇಲೆ ಅದರ ಅಧ್ಯಕ್ಷನನ್ನು ವಶಪಡಿಸಿಕೊಂಡು ಆ ಒಂದು ದೇಶವನ್ನು ತಮ್ಮ ವಶಕ್ಕೆ ಪಡಿಸಿಕೊಳ್ಳುವಲ್ಲಿ ಇಂಡೈರೆಕ್ಟ್ಲಿ ಅದು ಯಶಸ್ವಿ ಆಯ್ತು. ಅದು ಅಷ್ಟೇ ಅಲ್ಲದೆ ಅಫ್ಘಾನಿಸ್ತಾನಲ್ಲಿ ಈ ಅಲ್ಲಿ ಲೋಕಲ್ ಇರ್ತಕ್ಕಂಥ ಜನರನ್ನು ಮಿಲಿಟರಿ ಟ್ರೈನಿಂಗ್ ಕೊಟ್ಟಿರ್ತಕ್ಕಂಥದ್ದೇ ಈ ಅಮೆರಿಕ. ಯಾರ ಸಲುವಾಗಿ? USSR, ಹಿಂದೆ ಸೋವಿಯತ್ ಯೂನಿಯನ್ ಇತ್ತು. ಸೋವಿಯತ್ ಯೂನಿಯನ್ ಅಂದ್ರೆ ಇವಾಗಿನ ರಷ್ಯಾ. ಆ ರಷ್ಯಾದ ವಿರುದ್ಧ ಅವರನ್ನು ಎತ್ತಿ ಕಟ್ಟಿ ಅವರಿಗೆ ಎಲ್ಲಾ ರೀತಿಯ ಒಂದು ಶಸ್ತ್ರಾಸ್ತ್ರಗಳನ್ನು ಪೂರೈಸಿ ಅವರಿಗೆ ಮಿಲಿಟರಿ ಒಂದು ತರಬೇತಿಯನ್ನು ನೀಡಿ ಒಂದು ಸೋವಿಯತ್ ಯೂನಿಯನ್ ವಿರುದ್ಧ ಅವರನ್ನು ಎತ್ತಿ ಕಟ್ಟಿತ್ತು. ಆ ನಂತರ ಇವರೇ ಅವರನ್ನು ತಿರುಗಿ ಬಿದ್ದಿದ್ದಾರೆ ಅನ್ನುವಂತ ರೀತಿಯಲ್ಲಿ ಸುಳ್ಳು ಹೇಳ್ಬಿಟ್ಟು ಆ ಒಂದು ತಾಲಿಬಾನವನ್ನು ಸೃಷ್ಟಿಸಿ ತಾಲಿಬಾನನ್ನು ಮತ್ತೆ ನಾಶ ಮಾಡ್ಲಿಕ್ಕೆ ಇವರೇ ದಾಳಿಯನ್ನು ಮಾಡಿದ್ರು. ಸುಮಾರು 20 ವರ್ಷಗಳವರೆಗೆ ದಾಳಿ ಮಾಡಿ ನಂತರ ತಾವೇ ಸೋತ್ ಬಿಟ್ಟು USA 20 ವರ್ಷಗಳ ಸತತ ಯುದ್ಧದ ನಂತರವೂ ತಾಲಿಬಾನ್ ಸೋಲಿಸಲಾಗದೆ ಅವರನ್ನು ಆ ದೇಶವನ್ನು ಬಿಟ್ಟು ಕೊಟ್ಟು ತಾವೇ ಅಲ್ಲಿಂದ ಓಡಿ ಹೋಗಿ ಬಿಟ್ರು. ಇದು ಅಷ್ಟೇ ಅಲ್ಲ, ಇದೇ ರೀತಿ ನೀವು ನೋಡ್ಬೋದು ಕಾಂಗೋ ಎನ್ನುವಂತ ಒಂದು ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ದೇಶ. ಅಲ್ಲಿರ್ತಕ್ಕಂಥ ಒಬ್ಬ ಪ್ರೆಸಿಡೆಂಟ್ ಏನ್ ಮಾಡ್ತಿದ್ರು, ಅಲ್ಲಿರ್ತಕ್ಕಂಥ ಒಂದು ಈ ಕಾಂಗೋ ದೇಶದಲ್ಲಿ ಇರ್ತಕ್ಕಂತಹ ಒಂದು ತಮ್ಮ ದೇಶದಲ್ಲಿ ಸಿಗುವಂತ ಕಾಪರ್ ಅನ್ನು ನ್ಯಾಷನಲೈಸ್ ಮಾಡಿದ್ರು ಅವರು. ಕಾಪರ್ ಅನ್ನುವಂತ ಒಂದು ಏನು ಖನಿಜ ನಿಕ್ಷೇಪ ಸಿಗುತ್ತೆ ಅದನ್ನು ನ್ಯಾಷನಲೈಸ್ ಮಾಡಿದ ಕೂಡಲೇ ಅಮೆರಿಕ ಅದಕ್ಕೆ ಟ್ಯಾಕ್ಸ್ ಕೊಡಬೇಕಾಗುತ್ತೆ. ಅದಕ್ಕಾಗಿ ಅಮೆರಿಕ ಏನ್ ಮಾಡುತ್ತೆ, ಅಲ್ಲಿ ಇಡೀ ದಾಳಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಪ್ರೆಸಿಡೆಂಟ್ ಅನ್ನು ಎಕ್ಸಿಕ್ಯೂಟ್ ಮಾಡಿಬಿಟ್ರು, ಅಂದ್ರೆ ಅವರನ್ನು ಕೊಲೆ ಮಾಡಿಬಿಟ್ರು. ಅಲ್ಲಿರ್ತಕ್ಕಂಥ ಕಾಂಗೋ ದೇಶವನ್ನು ತಾವು ಹೇಳಿದ ಹಾಗೆ ನಡೆಯುವಂತ ಒಬ್ಬ ಅಧ್ಯಕ್ಷನಾಗಿರ್ತಾನೋ ಅವನನ್ನು ಅಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಬಿಟ್ಟರು. ಇದೇ ರೀತಿ ಘಾನಾ ದೇಶದ ಮೇಲೆ ಅಲ್ಲಿರ್ತಕ್ಕಂಥ ಪ್ರೆಸಿಡೆಂಟ್ ಕ್ವಾಮೆ ಏನ್ ಮಾಡಿದ್ರು, ಅವರನ್ನ ಈ ದೇಶದಿಂದ ಓಡಿಸ್ಬಿಟ್ಟವರು ಯಾರು, ಇದೇ ಅಮೆರಿಕನ್ನರು. ಯಾಕಪ್ಪ ಅಂದ್ರೆ ಅವರು ಅಂದ್ರೆ ಈ ವೆಸ್ಟರ್ನ್ ಇರ್ತಕ್ಕಂಥ ಬ್ಯಾಂಕ್ಸ್ ಏನಿದೆ ಅತಿ ಹೆಚ್ಚು ಬಡ್ಡಿಯನ್ನು ನೀಡುವಂತ ಬ್ಯಾಂಕ್ಸ್ ಇದಾವೆ. ಆ ಬ್ಯಾಂಕ್ಸ್ ನಮಗೆ ಬೇಕಾಗಿಲ್ಲ, ನಮ್ಮದೇ ಆಗಿರ್ತಕ್ಕಂಥ ಒಂದು ಬ್ಯಾಂಕ್ ಗಳನ್ನು ನಾವು ರಚನೆ ಮಾಡ್ಕೊಳ್ತೀವಿ ಅನ್ನುವಂತ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದ್ಕೊಳ್ಳೆ ಅವರನ್ನು ಕೂಡ ಅಲ್ಲಿಂದ ಓಡಿಸಿಬಿಟ್ರು. ಇದು ಅಷ್ಟೇ ಅಲ್ಲದೆ ಗ್ರೆನಾಡ್ ದೇಶದ ಒಂದು ಜನರಲ್ ಹಡ್ಸನ್ ಅವರನ್ನು ಲೈಫ್ ಸೆಂಟೆನ್ಸ್ ಮಾಡ್ತು ಅಮೆರಿಕ, ದಾಳಿ ಮಾಡ್ಬಿಟ್ಟು ಅಲ್ಲಿ. ಯಾಕಪ್ಪ ಅಂದ್ರೆ ಅವರು ಇವರೇ ಹೇಳಿದ ಹಾಗೆ ಮಾಡಲಿಕ್ಕೆ ಒಪ್ಪದೇ ಇರತಕ್ಕಂತ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಅವರು ಮಾಡಿದ್ರು. ಅದು ಅಷ್ಟೇ ಅಲ್ಲದೆ ಇನ್ನು ಹಲವಾರು ಒಂದು ದೇಶಗಳಂತೆ ಲುಮುಂಬಾ ಅನ್ನುವಂತ ಒಬ್ಬ ಪ್ರೆಸಿಡೆಂಟ್ ಅವರನ್ನು ಕೂಡ ಎಕ್ಸಿಕ್ಯೂಟ್ ಮಾಡಿದ್ರು. ಎಲ್ಲಿಂದ? ಅದು ಯುರೇನಿಯಂ ಏನು ಕಾಂಗೋ ದೇಶದವರು ಇವರು ಯುರೇನಿಯಂ, ಕಾಂಗೋ ದೇಶದಲ್ಲಿ ಅತಿ ಹೆಚ್ಚು ಯುರೇನಿಯಂ ಸಿಗುತ್ತೆ. ಆ ಯುರೇನಿಯಂ ಅನ್ನು ನಾವು ವಶಪಡಿಸಿಕೊಳ್ಬೇಕು, ಅದನ್ನ ನ್ಯಾಷನಲೈಸ್ ಮಾಡಿ ಬೇಡ ನೀನು, ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ USA ಅದರ ಮೇಲೆ ದಾಳಿ ಮಾಡಿ ಅವರಲ್ಲಿರ್ತಕ್ಕಂಥ ಪ್ರೆಸಿಡೆಂಟ್ ಅವರನ್ನು ಫಿನಿಶ್ ಮಾಡಿಬಿಡ್ತು. ಇದೇ ರೀತಿ ಕ್ಯೂಬಾ ದೇಶದ ಚೇ ಗುವೇರಾ, ಇಡೀ ಜಗತ್ತಿಗೆ ಗೊತ್ತು ನಿಮಗೆಲ್ಲ, ಅವರೊಬ್ಬ ಅದ್ಭುತವಾದ ಹೋರಾಟಗಾರ. ಅವರನ್ನು ಕೂಡ ಅವರು ಸೋಷಿಯಲಿಸ್ಟ್ ಆಗಿರ್ತಕ್ಕಂಥ ಸಮಾಜ ಸುಧಾರಣೆಯಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ವ್ಯಕ್ತಿ ಆಗಿದ್ರು, ಅವರನ್ನು ಕೂಡ ಹಿಡಿದು ಅವರನ್ನು ಕೊಲ್ಲಲಾಯಿತು. ಇದೇ ನಾವು ಚೀಲೆ ದೇಶದ ಒಂದು ಪ್ರಧಾನಿಯನ್ನು ನೋಡಬಹುದು. ಅದೇ ರೀತಿ ಒಂದು ಗುಟೆಮಾಲಾ ಅಂತ ಒಂದು ದೇಶ ಇದೆ, ಅದರ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಅರ್ಬೇಜ್ ಎನ್ನುವಂತ ಅಧ್ಯಕ್ಷನನ್ನು ಅಲ್ಲಿಂದ ಕಿತ್ತು ಎಸೆಯಲಾಯಿತು. ಯಾಕಪ್ಪ ಅಂದ್ರೆ ಅಲ್ಲಿ ಅವರು ಅಮೆರಿಕದ ಒಂದು ಫಾರ್ಮ್ ಲ್ಯಾಂಡ್ ಏನಿತ್ತು ಅದರ ಮೇಲೆ ಅವರು ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂತ ಆದೇಶವನ್ನು ಹೊರಡಿಸಿದ್ದಕ್ಕಾಗಿ. ಇದೇ ರೀತಿ ಚೀಲೆ ಒಂದು ದೇಶ ಇದೆ ನಾರ್ತ್ ಅಮೆರಿಕಾದಲ್ಲಿ, ಆ ಚೀಲೆ ದೇಶದ ಒಂದು ಅಧ್ಯಕ್ಷ ಸಾಲ್ವಡಾರ್ ಅವರನ್ನು ಕಿತ್ತು ಎಸೆಯಲಾಯಿತು. ಯಾಕಪ್ಪ ಅಂದ್ರೆ ಅವರು ಅಲ್ಲಿ ಇರ್ತಕ್ಕಂಥ ಹೇರಳವಾಗಿರ್ತಕ್ಕಂಥ ಕಾಪರ್ ಸಿಗ್ತಾ ಇತ್ತು ಅವರ ದೇಶದಲ್ಲಿ, ಅದನ್ನ ಅವರು ನ್ಯಾಷನಲೈಸ್ ಮಾಡಿ ಟ್ಯಾಕ್ಸ್ ಇಂಪೋಸ್ ಮಾಡಿದ್ರು ಅವರು ಅಮೆರಿಕದ ಮೇಲೆ. ಜಸ್ಟ್ ಬಿಕಾಸ್ ಆಫ್ ದೀಸ್ ಕೈಂಡ್ ಆಫ್ ಲಾಟ್ ಆಫ್ ಏನು ರೀಸನ್ಸ್ ಇದಾವೆ ಅವ್ರ ಹತ್ರ. ಯಾವ ರೀಸನ್ಸ್ ಹೇಳ್ತಾರೆ ಅವರು, ನಮ್ಮ ದೇಶದಲ್ಲಿ ನಾವು ಏನು ನಮಗೆ ಸಿಕ್ಕಿರ್ತಕ್ಕಂತಹ ಒಂದು ಏನು ಮೂಲಭೂತ ಸೌಕರ್ಯಗಳಿದಾವೋ, ಖನಿಜ ಸಂಪನ್ಮೂಲಗಳಿದಾವೋ, ನಮ್ಮ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನಡೆಸಲಿಕ್ಕೆ, ನಮ್ಮ ದೇಶದ ಒಂದು ಪಾಲಿಟಿಕ್ಸ್ ಅನ್ನು ನಾವು ನಡೆಸಬೇಕಾದ್ರೆ ನಾವು ಅವರನ್ನು ಕೇಳಬೇಕು ಅನ್ನುವಂತ ಒಂದು ಅತ್ಯಂತ ಕೀಳು ಮಟ್ಟದ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ವಿ ಇಡೀ ಜಗತ್ತಿನಲ್ಲಿ. ಇದೇ ರೀತಿ ಈ ಹಿಂದೆ ಒಮ್ಮೆ ನಮ್ಮ ದೇಶದ ದಿವಂಗತ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡಿದಾಗ
ಈ ಬಾಂಗ್ಲಾದೇಶ ಒಂದು ಹೊಸ ರಾಷ್ಟ್ರ ಸೃಷ್ಟಿ ಆಯಿತು. ಆಗಿನ ಸಂದರ್ಭದಲ್ಲಿಯೂ ಕೂಡ ಆಗಿನ ಒಂದು ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಅತಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದ ಮೇಲೆ ಒಂದಿಷ್ಟು ಆ ಪ್ರತಿಬಂಧಗಳನ್ನು ಅದು ಹೇರಿತು. ಅದರ ಪ್ರತಿರೋಧವನ್ನು ಮಾಡುತ್ತಾ ನಾವು ನಿಮ್ಮ ಮಾತನ್ನು ಕೇಳಲಿಕ್ಕೆ ಇಲ್ಲಿನ ದೇಶವನ್ನು ನಡೆಸುತ್ತಿಲ್ಲ ಅನ್ನುವಂತಹ ಒಂದು ಗಂಭೀರದ ಮಾತುಗಳನ್ನು, ಧೈರ್ಯದ ಮಾತುಗಳನ್ನು ಹೇಳಿ ಅವರ ಮಾತಿಗೆ ಕಿವಿಗೊಡದೆ ಈ ಪಾಕಿಸ್ತಾನ ಅನ್ನುವಂತ ದೇಶವನ್ನು ಎರಡು ಚೂರು ಮಾಡಿಬಿಟ್ಟು ಬಾಂಗ್ಲಾದೇಶ ಅನ್ನುವಂತ ಹೊಸ ದೇಶವನ್ನು ಸೃಷ್ಟಿ ಮಾಡಿ ಬಾಂಗ್ಲಾದೇಶದ ಜನರಿಗೆ ಕೊಡಲಾಯಿತು. ಇದೆಲ್ಲ ಯಾವ ರೀತಿ, ಇದೇ ಮಾತನ್ನು ಈಗಿನ ನಮ್ಮ ಪ್ರಧಾನಮಂತ್ರಿಯವರಿಗೆ ಹೇಳಲಿಕ್ಕೆ ಅದು ಸಾಧ್ಯವಾಗುತ್ತಿಲ್ಲ. ಸುಮಾರು 70 ಸಲ ಅಥವಾ ಅದಕ್ಕಿಂತ ಹೆಚ್ಚು ಸಲ ಟ್ರಂಪ್ ಹೇಳ್ತಾರೆ, ಈ ಪಾಕಿಸ್ತಾನ ಮತ್ತು ಭಾರತ ದೇಶದ ಯುದ್ಧವನ್ನು ನಾನು ನಿಲ್ಲಿಸಿದ್ದೇನೆ, ನಾನು ಮಾತ್ರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬಹುದು ಅನ್ನುವಂತ ಒಂದು ಉಡಾಫಿ ಉತ್ತರವನ್ನು ಪ್ರತಿ ಸಲ ಅವರು ಕೊಡ್ತಾ ಇರ್ತಾರೆ. ಇದಕ್ಕೆ ಒಂದು ಮಾತು ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿ ಇಸ್ವಗುರು ಅವರು ಹೇಳುವುದಿಲ್ಲ. ಇದೇ ವಿಚಿತ್ರವಾಗಿರ್ತಕ್ಕಂಥ ವಿಷಯ. ಹೀಗೆ ಹಲವಾರು ಈಗ ನೋಡಿ, ಇವಾಗ ಹೊರ್ಮೋಜ್ ಅಂತ ಹೇಳ್ಬಿಟ್ಟು ಒಂದು ಜಲಸಂಧಿ ಇದೆ. ಆ ಜಲಮಾರ್ಗದ ಮೂಲಕ ಇಡೀ ಜಗತ್ತಿನ ಸುಮಾರು ಆಯಿಲ್ ಎಕ್ಸ್ಪೋರ್ಟ್ ಇರ್ಲಿ, ಬೇರೆ ಯಾವುದೇ ಒಂದು ವಿಷಯಗಳನ್ನು ತೆಗೆದುಕೊಂಡು ಇರ್ಲಿ, ಇವೆಲ್ಲವೂ ಕೂಡ ಅಲ್ಲಿಂದಲೇ ಹೋಗಬೇಕು. ಇವತ್ತಿನ ದಿನ ಅದನ್ನು ನಾವು ಬಂದ್ ಮಾಡ್ತಾ ಇದೀವಿ, ಮುಂದಿನ ಹಲವಾರು ದಿನಗಳವರೆಗೆ ಈ ಯುದ್ಧ ನಿಲ್ಲುವವರೆಗೆ ಅನ್ನುವಂತ ಒಂದು ಸಂದೇಶವನ್ನು ಇರಾನ್ ಒಂದು IRGC, ಇರಾನ್ ರೆವಲ್ಯೂಷನರಿ ಗಾರ್ಡ್ ಏನು ಇದು ಇದೆ, ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ರೀತಿ ಇದರಿಂದ ಜಗತ್ತಿನ ಒಂದು ಏನು ಸ್ಟೇಬಲ್ ಎಕನಾಮಿಕ್ ಇದೆ ಅದನ್ನು ಸಂಪೂರ್ಣವಾಗಿ ಕೆಳಗಡೆ ಬೀಳುತ್ತೆ. ಇವಾಗ ಎಲ್ಲಾ ಒಂದು ಅದಾಗ್ಲೇ ಎಲ್ಲಾ ಒಂದು ಏನು ವಸ್ತುಗಳಿದಾವೆ ದಿನಬಳಕೆ ಮಾಡುವಂತ, ವಿಶೇಷವಾಗಿ ಪೆಟ್ರೋಲ್ ಡೀಸೆಲ್ ಅನ್ನುವಂತ ಏನು ವಸ್ತುಗಳಿದಾವೆ, ಇದರ ಒಂದು ರೇಟ್ಸ್ ಏನಿದಾವೆ ಆಕಾಶಕ್ಕೆ ಮುಟ್ಟಿದೆ. ಇನ್ನು ಬೇರೆ ಇದು ಏನಿದೆ ಬೆಲೆ ಏರಿಕೆ ಆಗುವುದಂತೂ ಖಚಿತ. ಇಡೀ ಜಗತ್ತಿನ ಒಂದು ಸಮಸ್ಯೆಯನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಮಾಡುವಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ದೊಡ್ಡ ಕೈವಾಡವಿದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸಲೇಬೇಕು. ಇದೇ ರೀತಿ ಅಮೆರಿಕನ್ನು ನೀವೇ ವಿಚಾರ ಮಾಡಿ, ಕಮೆಂಟ್ ಮಾಡಿ, ಏನು ಅದೊಂದು ಹೀರೋನಾ ಅಥವಾ ಪವರ್ಫುಲ್ ವಿಲನ್ ಅನ್ನುವಂತ ವಿಚಾರವನ್ನು ನೀವೇ ವಿಚಾರ ಮಾಡಿ ಹೇಳಿ. ಮುಂದಿನ ಒಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೊಮ್ಮೆ ಬರುತ್ತೇನೆ ಫ್ರೆಂಡ್ಸ್. ಅಲ್ಲಿವರೆಗೆ ಲೈಕ್ ಮಾಡಿ.